ಇಡ್ಲಿ ವಡ ತಿನ್ನೋದಕ್ಕೆ ಚಟ್ನಿ ಸಾಂಬಾರು ಎರಡೂ ಬೇಕು ಅಂತ ಹಾಡೇ ಐತಿ. ಇಡ್ಲಿ ವಡ ಅಂದ್ರೆ ಎಲ್ಲರಿಗೂ ಇಷ್ಟ. ಅದ್ರ ಜೊತೆ ಒಳ್ಳೆ ಸಾಂಬಾರು ಕೊಟ್ರಂತರೂ ಇನ್ನೂ ಇಷ್ಟಪಟ್ಟು ತಿನ್ಬೋದು. ನಮಸ್ಕಾರ ಎಲ್ಲರಿಗೂ, ವಿಡಿಯೋ ನೋಡೋಕೆ ಬಂದಿರೋರು ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನೋಡ್ರಿ, ಇಡ್ಲಿ ವಡೆ ಜೊತೆ ಬೆಸ್ಟ್ ಕಾಂಬಿನೇಷನ್ ಆಗಿರೋ ಇಡ್ಲಿ ಸಾಂಬಾರನ್ನ ರೆಸಿಪಿ ತೊಗೊಂಡು ಬಂದೀನಿ. ಮಸ್ತಾಗಿರ್ತೈತಿ ಸಾಂಬಾರು ಮಾತ್ರ. ಅದು ಅಲ್ಲದೆ ನಾ ಇಲ್ಲಿ ಇನ್ಸ್ಟೆಂಟ್ ಸಾಂಬಾರು ಪೌಡ್ರನ್ನ ಮಾಡಿಕೊಂಡು ಸಾಂಬಾರು ಮಾಡತ್ತೀನಿ. ಬರ್ರಿ ಹೆಂಗತ್ ನೋಡೋಣಂತ. ಈಗ ಸಾಂಬಾರು ಪೌಡರ್ ರೆಡಿ ಮಾಡ್ಕೊಳ್ಳೋನು. ಮೊದಲು ಒಂದು ಕಡಾಯಿ ಇಟ್ಕೊಂಡು, ಕಡಾಯಿ ಸ್ವಲ್ಪ ಬಿಸಿ ಆದ್ಮ್ಯಾಗ ಒಂದು ಚಮಚದಷ್ಟು ಕಡಲೆಬೇಳೆ ಹಾಕ್ಕೊಂಡಿನಿ. ಒಂದು 8 ಕಾಳಷ್ಟು ಮೆಂತ್ಯ ಹಾಕೋಬೇಕು. ಜಾಸ್ತಿ ಹಾಕೋಬೇಡ್ರಿ, ಕಹಿ ಬಂದುಬಿಡ್ತದೆ. ಮತ್ತು ಹಾಕ್ದೇನು ಇರಬೇಡ್ರಿ, ಅದರಿಂದ ರುಚಿ ಚಲೋ ಇರ್ತದೆ. ಮತ್ತು ಒಂದು ಅರ್ಧ ಚಮಚದಷ್ಟು ಉದ್ದಿನ ಬೇಳೆ ಹಾಕ್ಕೊಂಡಿನಿ. ಇದನ್ನು ಫ್ರೈ ಮಾಡಬೇಕು, ಮೀಡಿಯಮ್ ಆಗಿ ಇಡಬೇಕು. ಉರಿ ಜಾಸ್ತಿ ಇಡಕ್ಕೆ ಹೋಗ್ಬೇಡ್ರಿ, ಜಲ್ದಿನೇ ಮ್ಯಾಗಿಂದೆಲ್ಲ ಹೊತ್ಬಿಡ್ತಾವೆ, ಒಳಗಿಂದು ಕರೆಕ್ಟಾಗಿ ಸುಟ್ಟಿರಂಗಿಲ್ಲ. ಅದಕ್ಕೆ ಇಲ್ಲಿ ಒಂದು ಚಮಚದಷ್ಟು ಧನಿಯಾ ಕಾಳು ತೊಗೊಂಡಿನಿ ನಾನು. ಇನ್ನು ಒಂದು 4 ಲವಂಗ, ಒಂದು 4 ಮೆಣಸು, ಒಂದು ಇಷ್ಟು ಚಕ್ಕೆ ತೊಗೋಬೇಕಷ್ಟೇ. ಮತ್ತು ಒಂದು ಸ್ವಲ್ಪ ಒಣ ಕೊಬ್ಬರಿ ಹಾಕ್ಕೊಳತ್ತೀನಿ. ಹಸಿಕಾಯಿ ಇತ್ತಂದ್ರೆ ಒಣ ಕೊಬ್ಬರಿನ ಸ್ಕಿಪ್ ಮಾಡಿ ಹಸಿಕಾಯಿ ಹಾಕೋರಿ. ಮತ್ತು ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿ. ಬೇರೆ ಮೆಣಸಿನ್ಕಾಯಿ ತೊಗೊಂಡ್ರೆ ಖಾರ ಇರ್ತಾವೆ, ಸಾಂಬಾರ್ಗೆ ಕಲರ್ನು ಚಲೋ ಕೊಡೋಂಗಿಲ್ಲ, ಮತ್ತು ಭಾಳ ಖಾರ ಆಗಿಬಿಡ್ತದೆ. ಹಾಗಾಗಿ ಬ್ಯಾಡಗಿ ಮೆಣಸಿನ್ಕಾಯಿನೇ ಉಪಯೋಗ ಮಾಡಬೇಕು. ಇದರಿಂದ ಕಲರ್ ಚಲೋ ಬರ್ತೈತಿ ಸಾಂಬಾರ್ಗೆ, ಮತ್ತು ಖಾರನೂ ಜಾಸ್ತಿ ಇರೋಂಗಿಲ್ಲ. ಈಗ ಎಲ್ಲನೂ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ನೀಟಾಗಿ ಹುರ್ಕೋಬೇಕು. ನೋಡಿರಿ, ಎಣ್ಣೆ ಗಿಣ್ಣಿನ ಹಾಕಿಲ್ಲ ನಾನು, ಹಾಕ್ಕೊಂಡ್ರು ಹಾಕೋಬೋದು. ಅದನ್ನು ಮಸಾಲಿನ ಸ್ಟೋರ್ ಮಾಡ್ತೀನಿ ಅಂದ್ರೆ ಹಾಕೋಬೇಡ್ರಿ. ಯಾಕಂದ್ರೆ ಉಳಿದಿದ್ದು ಅಷ್ಟೇ ಇಟ್ವಿ ಅಂದ್ರೆ ಎಣ್ಣೆ ಹಾಕಿ ಫ್ರೈ ಮಾಡಿದಾಗ ಅದು ಜಲ್ದಿ ಖರಾಬ್ ಆಗೋ ಸಾಧ್ಯತೆ ಇರ್ತದೆ. ಹಾಗಾಗಿ ನಾ ಎಣ್ಣೆ ಹಾಕಿಲ್ಲ. ಮತ್ತು ಒಂದಿಷ್ಟು ಹಿಂಗೆ ಹಾಕಬೇಕು, ಇದ್ರೆ ಹಾಕೋರಿ, ಇಲ್ಲಾಂದ್ರೆ ಬಿಡ್ಬೋದು. ಇದು ನಾ ಮಾಡ್ತಿರೋದು ಈಗ ಒಂದು 2 ಸಲ ಸಾಂಬಾರು ಮಾಡ್ಕೋಬೋದು. ಒಂದು 4 ಜನಕ್ಕೆ ನಾ ಒಂದು ಸಲ ರುಬ್ಬಿಟ್ಟು ಅರ್ಧ ತೆಗೆದು ಅರ್ಧನ ಸಾಂಬಾರು ಮಾಡ್ಕೋತೀನಿ. ಈಗ ನೋಡಿರಿ, ಎಲ್ಲ ಫ್ರೈ ಆಗಿದ್ವು, ಗೋಲ್ಡನ್ ಕಲರ್ ಬರಬೇಕವು ಲೈಟಾಗಿ. ಅಲ್ಲಿವರೆಗೂ ಹುರ್ಕೊಂಡು ಈ ಥರ ಮಿಕ್ಸಿಗೆ ಹಾಕೊಂಡ್ಬಿಡ್ಬೇಕು. ನೋಡಿರಿ, ಒಣ ಕೊಬ್ಬರಿ ಹಾಕಿರೋದ್ರಿಂದ ಪೂರ್ತಿ ನುಣ್ಣು ಕಾಣಿಸಂಗಿಲ್ಲ. ಪೌಡರು ಸ್ವಲ್ಪ ತರಿ ಥರನೇ ಅನಿಸ್ತೈತಿ ಎಷ್ಟೇ ಹೊತ್ತು ಹಾಕಿದ್ರೂ. ಈಗ ಅರ್ಧದಷ್ಟು ತಗೊಂಡು ನಾನು ಅರ್ಧದಷ್ಟು ಮಾತ್ರ ಇಟ್ಕೊಂಡಿನಿ, ಎಷ್ಟು ಬೇಕಾಗತ್ತೋ ಅಷ್ಟೇ ಮಾತ್ರ. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಇನ್ನೊಂದು ಸಲ ಗ್ರೈಂಡ್ ಮಾಡ್ಕೋಬೇಕು ಮಿಕ್ಸಿದಾಗ, ಸಾಂಬಾರ್ಗೆ ಉಪಯೋಗ ಮಾಡ್ಬೇಕಂದ್ರೆ. ನೋಡಿರಿ, ಮಸಾಲೆ ಪೌಡರ್ದಾಗ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿದಾಗ ಎಂಥ ಒಳ್ಳೆ ಕಲರ್ ಬರ್ತದೆ ಅಂತೇಳಿ, ಸಾಂಬಾರ್ಗೂ ಅಷ್ಟೇ ಇದೇ ಥರ ಒಳ್ಳೆ ಕಲರ್ ಬರ್ತೈತಿ. ಈಗ ಒಗ್ಗರಣೆ ಶುರು ಮಾಡ್ಕೊಳ್ಳೋಣ. ಏನಿಲ್ಲ, ಜಾಸ್ತಿ ತರಕಾರಿ ಏನೂ ಹಾಕ್ತಿಲ್ಲ ನಾ ಇಲ್ಲಿ. ಜಸ್ಟ್ ಈರುಳ್ಳಿ ಹಾಕ್ಕೊಂಡು ಸಾಂಬಾರು ರೆಡಿ ಮಾಡ್ಕೊಳತ್ತೀನಿ. ನೀವು ಏನಾದರೂ ಸ್ವಲ್ಪ ತರಕಾರಿ ಏನಾದರೂ ಆ್ಯಡ್ ಮಾಡ್ಕೋತೀವಿ ಅಂದ್ರೆ ಅದನ್ನು ಮಾಡ್ಕೋಬೋದು, ಅಡ್ಡಿ ಏನಿಲ್ಲ. ಇದು ಇಡ್ಲಿಗೆ ಮತ್ತು ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ ಯಾವ್ದು ಬೇಕಾದರೂ ತಿನ್ಕೋಬೋದು. ಇಡ್ಲಿಗೆ ಮಾತ್ರ ಬೆಸ್ಟ್ ಆಗಿರ್ತೈತೆ ಕಾಂಬಿನೇಷನ್ನ. ಇಡ್ಲಿ, ದೋಸೆ, ಪಡ್ಡು ಎಲ್ಲದಕ್ಕೂ ಮಾಡ್ಕೋಬೋದು. ಈಗ ಒಂದು 8 ಕರಿಬೇವಿನ ಎಲೆ ಹಾಕ್ಕೊಂಡಿನಿ. ಹಸಿ ಕರಿಬೇವಿನ ಎಲೆ, ಈರುಳ್ಳಿ ಮತ್ತು ಕರಿಬೇವು ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಕೆಂಪಗಾಗಬೇಕು ಈರುಳ್ಳಿ. ಆವಾಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಸಾಂಬಾರು ಪೌಡರ್ ಮಸಾಲ, ಅದನ್ನು ಹಾಕೊಂಡ್ಬಿಡ್ಬೇಕು. ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಇದಕ್ಕೆ ಕಡ್ಲೆಬೇಳೆ ಮತ್ತು ಉದ್ದಿನ ಬೇಳೆ ಇವೆಲ್ಲ ಹಾಕಿರೋದ್ರಿಂದ ತಿಕ್ನೆಸ್ ಇರ್ತೈತಿ ಸಾಂಬಾರು. ಸ್ವಲ್ಪ ಬೇಳೆ ಉಪಯೋಗ ಮಾಡಿದ್ರೂ ಸಾಂಬಾರು ಜಾಸ್ತಿ ಕ್ವಾಂಟಿಟಿದಾಗ ಮತ್ತು ತಿಕ್ಕಾಗಿ ಬರ್ತೈತಿ. ಇದನ್ನ ಎಲ್ಲನೂ ಚೆಂದಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಅಂಶ ಬಿಡೋವರೆಗೂ ಫ್ರೈ ಮಾಡ್ತಾ ಇರಬೇಕು. ನೀರಿನ ಅಂಶ, ನಾವು ಸ್ವಲ್ಪ ನೀರು ಹಾಕಿರ್ತೀವಲ್ಲ ಮಸಾಲೆದಾಗ, ಅದೆಲ್ಲ ನೀರು ಸುಟ್ಬಿಟ್ಟು ಮಸಾಲ ಅಷ್ಟೇ ಉಳ್ಕೊತದ. ಈಗ ನೋಡಿರಿ, ಎಣ್ಣೆ ಬಿಡೋಕೆ ಶುರು ಆಯಿತು ಮಸಾಲ. ಈಗ ಇದು ಬೆಂದದಂತ ಅರ್ಥ. ಇನ್ನು ಇದಕ್ಕೆ ನಾವು ಬೇಯಿಸಿಟ್ಕೊಂಡಿರೋ ಬ್ಯಾಳೆ ಹಾಕೋಬೇಕು. ನಾ ಇಲ್ಲಿ ಬ್ಯಾಳೆ ಬೇಯಿಸಾಕಿಟ್ಟಿದ್ದೇನು ವಿಡಿಯೋ ಮಾಡಿಲ್ಲ, ವಿಡಿಯೋ ಜಾಸ್ತಿ ಲಾಂಗ್ ಆಗಿಬಿಡ್ತದೆ ಸುಮ್ಮನೆ ಅಂತೇಳಿ. ಬ್ಯಾಳೆ ಬೇಯಿಸೋದು ಎಲ್ಲರಿಗೂ ಗೊತ್ತಿದ್ದದ್ದೇ. ಬ್ಯಾಳಿನ ಬೇಯಿಸಿಟ್ಕೊಂಡಿದ್ದೆ, ಅದನ್ನು ಮಿಕ್ಸ್ ಮಾಡ್ಕೊಂಡಿನಿ ಅಷ್ಟೇ. ಮಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಮತ್ತು ಈಗ ನೀರು ನೋಡಿಕೊಂಡು ನೀರು ಹಾಕೋಬೇಕು. ಎಷ್ಟು ನೀರು ತಿಳಿಬೇಕೋ, ಎಷ್ಟು ಗಟ್ಟಿ ಇರಬೇಕೋ ಅಷ್ಟು ನೋಡ್ಕೊಂಡು ನೀರು ಹಾಕೊಂಡ್ರೆ ಮುಗೀತು. ಸಾಂಬಾರು ಕುದಿಯೋಕೆ ಶುರು ಮಾಡಿಬಿಡ್ತು. ಈಗ ಅದು ಒಂದು 2-3 ನಿಮಿಷ ಬೇಯಬೇಕು ಸಣ್ಣ ಉರಿದಾಗ. ಬೆಂದಾಗಲೇ ನೋಡಿರಿ ಎಷ್ಟು ಒಳ್ಳೆ ಕಲರ್ ಬರ್ತದೆ ಅಂತೇಳಿ ಸಾಂಬಾರ್ಗೆ. ಸಂಪೂರ್ಣವಾಗಿ ಬೆಂದೈತಿ. ನಾ ಸ್ಟವ್ ಆಫ್ ಮಾಡೇನಿ. ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪಿದ್ರೆ ಹಾಕೋಬೋದು. ನಾ ಇರಲಿಲ್ಲ, ಹಾಗಾಗಿ ಹಾಕಿಲ್ಲ. ಇನ್ನು ಸರ್ವ್ ಮಾಡ್ಕೊಂಡ್ಬಿಡ್ಬೇಕಷ್ಟೇ. ನಾ ಇವತ್ತು ಇಡ್ಲಿ ಮಾಡಿದ್ದೆ, ಅದ್ರ ಜೊತೆ ಈ ಸಾಂಬಾರು ಮಾಡ್ಕೊಂಡಿನಿ. ಇಡ್ಲಿ, ಚಟ್ನಿ, ಸಾಂಬಾರು ಮುಂಜಾನೆ ನಾಷ್ಟಕ್ಕಂತೂ ಪರ್ಫೆಕ್ಟ್ ಆಗಿರ್ತೈತಿ. ನೀವು ಮಾಡ್ಕೊರಿ, ತಿನ್ಕೋರಿ. ಟೇಸ್ಟಿ ಹೆಂಗಿತ್ತು ಅಂತೇಳಿ ಕಮೆಂಟ್ ಹಾಕ್ರಿ. ವಿಡಿಯೋ ಸ್ವಲ್ಪ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಒಂದು ಲೈಕ್ ಕೊಡ್ರಿ. ಮತ್ತು ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಕೊಡ್ರಿ ಅಂತ ಕೇಳ್ಕೊತಾ
ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಾಗ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್. ದಾರಿಯದು ನಡೆದಷ್ಟು ದೂರ, ಜೀವನವಿದು ಚಿಂತಿಸಿದಷ್ಟು ಭಾರ. ಚಿಂತೆಗಿಂತ ಚಿಂತನೆ ಲೇಸು. ಈ ಚಿಂತೆಗೂ ಚಿಂತನೆಗೂ ಏನು ವ್ಯತ್ಯಾಸ ಗೊತ್ತಿದ್ದವರು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಹಾಕ್ರಿ. ಇವೆರಡರ ನಡುವಿನ ವ್ಯತ್ಯಾಸದ ಬಗ್ಗೆ ನಾನು ಮುಂದಿನ ವಿಡಿಯೋದಾಗ ಮಾತಾಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್.